Hey there. Subscribe to my channel and also press this bell icon so you can get latest video notifications. गुड मॉर्निंग स्टूडेंट्स। हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारी। बच्चों, आज की इस कक्षा को शुरू करने से पहले मैं यहाँ पे एक ऐसे व्यक्ति के बारे में बताऊंगी। आप लोगों को गेस करना होगा कि मैं किन के बारे में आप लोगों से पूछ रही हूँ। ओके बच्चों, इन्हें हम त्याग और तपस्या की मूर्ति मानते हैं, जो हमेशा सच्चाई के पथ पे चले हैं। और तो और सत्य और अहिंसा इनके जीवन के प्रमुख अंग है। ये सत्य और अहिंसा इनके जीवन में बहुत मायने रखते हैं। इन्हें हमारे देश में राष्ट्रपिता भी कहते हैं। और तो और भारत देश स्वतंत्र होने में इनका योगदान बहुत ही बड़ा रहा है। तो बताओ बच्चों, मैं किस महान व्यक्ति के बारे में आप लोगों से पूछ रही हूँ? जी हाँ, सही पहचाना। ये है महात्मा गांधी जी। बच्चों, आज की इस कक्षा में हम जो 8वीं कक्षा का 5वां पाठ है महात्मा गांधी, इनके बारे में चर्चा करने वाले हैं। तो चलो बच्चों, देखते हैं इस पाठ के आशय को। बच्चों, इस पाठ को पर्टिकुलर लेखक नहीं लिखे हैं, ये एक पाठ संकलित है। तो चलो देखते हैं इस पाठ के आशय को। बच्चे महात्मा गांधी जी के स्वभाव के बारे में जानते हैं। सत्य, अहिंसा, धर्म के दृढ़ निश्चय करने की प्रेरणा पाते हैं। ಮಕ್ಕಳೇ, ಇವತ್ತಿನ ತರಗತಿ ಒಳಗೆ ನಾವು 8ನೇ ವರ್ಗದ 5ನೇ ಪಾಠ ಆಗಿರುವಂತಹ ಮಹಾತ್ಮ ಗಾಂಧಿ ಈ ಪಾಠದ ಬಗ್ಗೆ ಚರ್ಚೆ ಮಾಡ್ಲಿಕ್ಕತ್ತೇವ್ರಿ। ಈ ಪಾಠದ ಆಶಯ ಏನು ಅಂದರೆ, ಈ ಪಾಠದ ಮೂಲಕ ಮಕ್ಕಳು ಅಹಿಂಸೆ, ಧರ್ಮ, ದೃಢ ನಿಶ್ಚಯ ಸತ್ಯ ಅನ್ನುವಂತಹ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದ್ರಿ। ಅಷ್ಟೇ ಅಲ್ಲದೆ ಮಹಾತ್ಮ ಗಾಂಧೀಜಿಯವರ ಸ್ವಭಾವ ಎಂಥದ್ದಿತ್ತು ಅನ್ನೋದನ್ನು ಕೂಡ ಈ ಪಾಠದ ಮೂಲಕ ನಾವು ತಿಳ್ಕೊಬೋದಾಗಿದೆ। ಹಾಗಂದರೆ ಈ ಪಾಠದಲ್ಲಿ ಬರುವಂಥ ಶಬ್ದಾರ್ಥಗಳನ್ನು ನೋಡೋಣವಾ? ಆಜಾದ್ ಅಂದರೆ ಸ್ವತಂತ್ರ, ಶರ್ಮಿಳಾ ಲಜ್ಜತ್ಶೀಲ್, ನಾಚಿಕೆ ಸ್ವಭಾವವುಳ್ಳವ್ರಿ ಶರ್ಮಿಳಾ ಅಂದರೆ। ಸತಾನ ತಂಗ ಕರ್ನ ಅಂದರೆ ಕಾಡ್ಸೋದು, झूठ असत्य सुಳ್ಳು, निरीक्षण जांच, हिज्जे वर्तनी, इशारा संकेत ठीक सही, बुद्धू मूर्ख, संकट कष्ट, कर्ज ಋಣ ಅಂದರೆ ಸಾಲ, ಸೋನಾ ಸ್ವರ್ಣ ಬಂಗಾರ, ಮಾಫಿ ಕ್ಷಮಾ, ಹಿಮ್ಮತ್ ಧೈರ್ಯ, ಸಜಾ ದಂಡ, आदत अभ्यास, आंसू अश्रु कಣ್ಣೀರು। बच्चों, ये सभी इस पाठ में आने वाले कठिन शब्द है। बच्चों, मैं यहाँ पे पाठ पढ़ के सुनाती हूँ, गौर से देखिए। महात्मा गांधी महान पुरुष थे। सारे देश ने उन्हें राष्ट्रपिता माना। उन्हीं के प्रयत्न से भारत आज़ाद हुआ। वे त्याग और तपस्या की मूर्ति थे। धर्म उनके प्राण था और सत्य उनकी आत्मा। ಮಕ್ಕಳೇ, ಮಹಾತ್ಮ ಗಾಂಧಿಯವರು ಒಬ್ಬ ಮಹಾನ್ ಪುರುಷರು। ಇವರನ್ನು ನಮ್ಮ ದೇಶದ ರಾಷ್ಟ್ರಪಿತ ಅಂತೇಳಿ ಕೂಡ ಕರೀತಾರೆ। ಅಷ್ಟೇ ಅಲ್ಲದೆ ಇವರ ಸತತ ಪ್ರಯತ್ನದಿಂದಾಗಿ ನಮ್ಮ ಭಾರತ ದೇಶ ಸ್ವತಂತ್ರ ಆಗ್ತೈತಿ। ತ್ಯಾಗ ಮತ್ತು ತಪಸ್ಯ,
ತಪಸ್ಸೆಯ ಸಾಕಾರ ಮೂರ್ತಿ ಇವರಾಗಿದ್ದರು. ಅಷ್ಟಲ್ಲದೆ ಧರ್ಮ ಅನ್ನೋದು ಇವರ ಪ್ರಾಣ ಆಗಿದ್ದರೆ ಸತ್ಯ ಅನ್ನೋದು ಇವರ ಆತ್ಮ ಆಗಿತ್ತು. ಅಂದರೆ ಯಾವಾಗಲೂ ಇವರು ಸತ್ಯದಿಂದಲೇ ನಡ್ಕೊತಿದ್ದರು. बालक मोहनदास करमचंद गांधी शर्मीले स्वभाव के थे. ठीक समय पर स्कूल जाते और घंटी बजते ही घर चलते. उन्हें काम से काम था. कभी उन्होंने किसी को नहीं सताया, कभी झूठ नहीं बोले. ನೋಡ್ರಿ, ಬಾಲಕ್ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಅನ್ನೋರು ನಾಚಿಕೆ ಸ್ವಭಾವವುಳ್ಳವರಾಗಿದ್ದಾರೆ. ಅವರು ಸಮಯಕ್ಕೆ ಸರಿಯಾಗಿ ಸ್ಕೂಲಿಗೆ ಹೋಗ್ತಿದ್ದರು. ಬೆಲ್ ಆದ ತಕ್ಷಣ ಸ್ಕೂಲಿಂದ ಮನೆಗಳು ಬರ್ತಿದ್ರು. ಅವರೇನು ತಮ್ಮ ಕೆಲಸ ಅಷ್ಟು ಮಾಡಿಕೊಂಡು ಕರೆಕ್ಟ್ ಬರ್ತಿದ್ರು. ಅಷ್ಟಲ್ದೇ ಇವರು ಯಾರಿಗೂ ಕಾಡಿಸ್ತಿದ್ದಿಲ್ಲ ಮತ್ತು ಸುಳ್ಳಂಕರು ಒಟ್ಟು ಹೇಳ್ತಿದ್ದಿಲ್ಲ ರೀ. एक दिन की बात है, शिक्षा विभाग के अधिकारी स्कूल के निरीक्षण के लिए आए. उन्होंने अंग्रेज़ी के 5 शब्द लिखवाए. उनमें एक शब्द था केटल. बालक गांधी ने इसके हिज्जे गलत लिखे. ನೋಡ್ರಿ, ಒಂದಿನದ ಮಾತಿದ್ದು. ಒಂದಿನ ಶಿಕ್ಷಣ ವಿಭಾಗದಿಂದ ಅಧಿಕಾರಿಗಳು ಸ್ಕೂಲಿಗೆ ಬಂದಿರ್ತಾರೆ ನಿರೀಕ್ಷಣೆ ಮಾಡ್ಲಿಕ್ಕೆ ಅಂತೇಳಿ. ಅದೇ ಟೈಮ್ನಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ, 5 ಇಂಗ್ಲೀಷ್ ಶಬ್ದಗಳನ್ನು ಕೊಡ್ತಾರೆ ಬರೀಲಿಕ್ಕೆ. ಆವಾಗ ಅದರೊಳಗೆ ಕೆಟಲ್ ಅನ್ನುವಂಥ ಶಬ್ದ ಕೂಡ ಬಂದ್ರಿ. ಈ ಶಬ್ದದ ಸ್ಪೆಲ್ಲಿಂಗನ್ನು ತಪ್ಪು ಬರೀತಾರೆ ಮಹಾತ್ಮ ಗಾಂಧೀಜಿಯವರು. हिज्जे ಅಂದರೆ ಸ್ಪೆಲ್ಲಿಂಗು ತಪ್ಪು ಬರೀತಾರೆ. अध्यापक ने इशारे से समझाया कि दूसरे लड़के के हिज्जे देखकर ठीक कर लो. ನೋಡ್ರಿ, ಅವಾಗ ಅಧ್ಯಾಪಕರು ಏನು ಮಾಡ್ತಾರೆ, ಮಹಾತ್ಮ ಗಾಂಧೀಜಿಯವರಿಗೆ ಸೊನ್ನೆ ಮಾಡಿ ಹೇಳ್ತಾರೆ, ನೀನು ಪಕ್ಕದ ಹುಡುಗನ ಸ್ಪೆಲ್ಲಿಂಗನ್ನು ನೋಡಿ ಕರೆಕ್ಟ್ ಮಾಡ್ಕೋ, ಕರೆಕ್ಟ್ ಬರೀ ನೀನು ಅದನ್ನು ಅಂತೇಳಿ. किंतु गांधी ने ऐसा नहीं किया. हिज्जे की गलती के कारण मोहन को बुद्धू माना गया. ನೋಡ್ರಿ, ಸರ್ ಹೇಳ್ತಾರೆ, ನೀನು ಆ ಸ್ಪೆಲ್ಲಿಂಗನ್ನು ಕರೆಕ್ಟ್ ಮಾಡ್ಕೋ, ಬಾಜು ಏನು ಹುಡುಗ ಅದನ್ನೆಲ್ಲ ಆತನನ್ನು ನೋಡಿ ಕರೆಕ್ಟ್ ಮಾಡ್ಕೋ ಅಂತ ಹೇಳ್ತಾರೆ. ಆದರೆ ಗಾಂಧೀಜಿಯವರು ಆ ರೀತಿ ಮಾಡಂಗಿಲ್ಲ ರೀ. ಇದರಿಂದಾಗಿ ಆ ಶಬ್ದ ತಪ್ಪು ಬರ್ದಾನ ಅಂಥೇಳಿ ಎಲ್ಲರೂ ಏನು ಮಾಡ್ತಾರೆ, ಮಹಾತ್ಮ ಗಾಂಧೀಜಿಯವರನ್ನು ಬುದ್ಧು ಅಂದರೆ ಮೂರ್ಖ ಅಂಥೇಳಿ ಅಂತಾರೆ. किंतु उन्हें बुरा न लगा. उन्हें इस बात की खुशी थी कि उन्होंने चोरी का रास्ता नहीं अपनाया. ಆದರೆ ಮಹಾತ್ಮ ಗಾಂಧೀಜಿಯವರಿಗೆ ಕೆಟ್ಟ ಅನ್ಸಂಗಿಲ್ಲ ರೀ ಅವರಿಗೆ ಮೂರ್ಖ ಅಂತ ಹೇಳಿದಾಗ. ಯಾಕಂದ್ರೆ ಅವರು ಸ್ವಂತ ಬರ್ದೇನಿ, ನಾನು ಯಾವುದೇ ಕಳ್ತನದ ದಾರಿಯನ್ನು ಅನುಸರಿಸಿಲ್ಲ ಅನ್ನುವಂಥ ಮಾತಿನಿಂದ ಅವರು ಖುಷಿಯಾಗಿರ್ತಾರೆ. उनकी सत्यप्रियता यहीं से शुरू हुई जिसने उन्हें आगे ಮಹಾತ್ಮ बनाया. ನೋಡ್ರಿ, ಅವರ ಸತ್ಯದ ಬಗ್ಗೆ ಇರುವಂತಹ ಪ್ರೀತಿ ಬಾಲ್ಯಾವಸ್ಥೆಯಿಂದನೇ ಶುರು ಆಗುತ್ತೆ ರೀ. ಇದೇ ಸತ್ಯ ಅನ್ನುವಂತಹ ಗುಣ ಗಾಂಧೀಜಿಯವರನ್ನು ಮುಂದೆ ಮಹಾತ್ಮರನ್ನಾಗಿ ಮಾಡ್ತೈತಿ. श्रवण पितृभक्ति नाटक पढ़कर उन्होंने निश्चय किया कि मुझे भी श्रवण कुमार जैसा बनना चाहिए. ನೋಡಿ, ಶ್ರವಣ ಪಿತೃಭಕ್ತಿ ಎನ್ನುವಂತಹ ನಾಟಕವನ್ನು ಓದ್ತಾರೆ ಮಹಾತ್ಮ ಗಾಂಧೀಜಿಯವರು. ಓದಿ ಅವರು ಏನು ನಿಶ್ಚಯ ಮಾಡ್ತಾರಪ್ಪ ಅಂದರೆ, ನಾನು ಶ್ರವಣ ಕುಮಾರನ ಹಾಗೆ ಆಗಬೇಕು ಅಂಥೇಳಿ ನಿಶ್ಚಯಿಸ್ತಾರೆ. हरिश्चंद्र नाटक देखकर उन्होंने सोचा कि हर एक को हरिश्चंद्र की तरह संकट सहकर भी सच्चाई का पालन करना चाहिए. उनका यहाँ निश्चय दृढ़ हुआ. बचपन के उस सत्य प्रेम ने ही आगे उन्हें सत्य तपस्वी बनाया. ನೋಡ್ರಿ, ಹರಿಶ್ಚಂದ್ರ ಅನ್ನುವಂತಹ ನಾಟಕವನ್ನು ನೋಡಿ ಅವರು ಏನು ಯೋಚಿಸ್ತಾರಪ್ಪ ಅಂದರೆ, ನಾನು ಕೂಡ ಹರಿಶ್ಚಂದ್ರನ ಹಾಗೆ ಆಗಬೇಕು, ಎಷ್ಟು ಕಷ್ಟ ಬಂದರೂ ಕೂಡ ಸತ್ಯದ ದಾರಿಯನ್ನು ನಾನು ಬಿಡಬಾರ್ದು, ಯಾವಾಗಲೂ ಸತ್ಯದ ಪಾಲನೆಯನ್ನು ಮಾಡಬೇಕು ಅಂಥೇಳಿ ದೃಢ ನಿರ್ಧಾರವನ್ನು ಮಾಡ್ತಾರೆ. ಈ ಎಲ್ಲ ಏನು ಒಳ್ಳೆಯ ಗುಣಗಳು ಏನದಾವಲ್ರಿ ಅವ್ರಿಗೆ ಮುಂದೆ ಏನು ಮಾಡ್ತಾವೆ, ಸತ್ಯ ಹಾಗೂ ತಪಸ್ವಿಯನ್ನಾಗಿ ಮಾಡ್ತಾವು. एक और घटना है. गांधी जी के भाई ने 25 रुपये खर्च लिया था. भाई के हाथ के सोने के कड़े से 1 तोला सोना काट कर कर्ज चुकाया गया. ನೋಡ್ರಿ, ಇನ್ನೊಂದು ಘಟನೆ ಆಗುತ್ತೆ ರೀ ಅವ್ರ ಜೀವನದಲ್ಲಿ. ಗಾಂಧೀಜಿಯವರ
ಸಹೋದರ ಏನಿದಾನಲ್ರಿ 25 ರೂಪಾಯಿ ಸಾಲವನ್ನು ಮಾಡಿರ್ತಾನೆ ರೀ. ಹೀಗಾಗಿ ಆತನ ಸಹೋದರನ ಕೈಯಲ್ಲಿ ಹಾಕಿಕೊಳ್ಳುವಂಥ ಒಂದು ಬಂಗಾರದ ಕಡಗದಿಂದಾಗಿ 1 ತೊಲಸವನ್ನು ಅಂದರೆ 1 ತೊಲಿ ಬಂಗಾರವನ್ನು ಅದರೊಳಗೆ ಕಟ್ ಮಾಡಿಕೊಂಡು ಏನು ಮಾಡಿರ್ತಾರೆ ರೀ, ಆ ತೊಗೊಂಡಿರ್ತಕ್ಕಂತಹ ಸಾಲವನ್ನು ಅಲ್ಲಿ ಕೊಟ್ಟಿರ್ತಾರೆ, ಸಾಲಕ್ಕಾಗಿ ದುಡ್ಡನ್ನು ಕೊಟ್ಟಿರ್ತಾರೆ ಅವರು. गांधी को इस चोरी के काम से बहुत दुख हुआ. उन्होंने निश्चय किया कि भविष्य में कभी चोरी नहीं करूँगा. ನೋಡ್ರಿ, ಈ ರೀತಿ ಬಂಗಾರದ ಕಡಗದಿಂದ 1 ತೊಲಿ ಬಂಗಾರವನ್ನು ಕಟ್ ಮಾಡಿಸಿ ಆ ಸಹೋದರನ 25 ರೂಪಾಯಿ ಸಾಲವನ್ನು ಅವರು ಅಲ್ಲಿ ಕೊಟ್ಟಿರ್ತಾರೆ. ಈ ಕಳ್ಳತನದ ಕೆಲಸ ಏನು ಮಾಡಿರ್ತಾರಲ್ಲ ಇವರು, ಇದರಿಂದ ಅವ್ರಿಗೆ ಬಹಳ ದುಃಖ ಆಗಿರ್ತೈತೆ ರೀ. ಅವ್ರು ಆವಾಗ ದೃಢ ನಿರ್ಧಾರ ಮಾಡಿರ್ತಾರೆ, ಏನಂಥೇಳಿ, ನಾನು ಇನ್ನು ಮುಂದೆ ಭವಿಷ್ಯದಲ್ಲಿ ಎಂದೂ ಕಳ್ಳತನ ಮಾಡೋಂಗಿಲ್ಲ ಅಂಥೇಳಿ. पिता से माफ़ी मांगने की बात सोची पर पिता के सामने जाने की हिम्मत न हुई. ನೋಡ್ರಿ, ಇದರಿಂದ ಏನು ಮಾಡ್ತಾರೆ ಅವರು, ತಮ್ಮ ತಂದೆಯವರ ಮುಂದೆ ಹೋಗಿ ನಾನು ಕ್ಷಮೆಯನ್ನು ಕೇಳಬೇಕು. ಮಾಫಿ ಮಾಂಗಣ ಅಂದರೆ ಕ್ಷಮೆ ಕೇಳೋದು. ನಾನು ಕ್ಷಮೆಯನ್ನು ಕೇಳಬೇಕು ಅಂಥೇಳಿ ಅವರು ಯೋಚಿಸ್ತಾರೆ. ಆದರೆ ಗಾಂಧೀಜಿಯವ್ರಿಗೆ ಏನಾಗಲ್ಲ ರೀ, ಅವ್ರ ತಂದೆಯ ಎದುರಿಗೆ ಹೋಗಿ ತಾನು ಮಾಡಿರ್ತಕ್ಕಂಥ ತಪ್ಪನ್ನು ಹೇಳುವಷ್ಟು ಧೈರ್ಯ ಅವ್ರಿಗಾಗಲ್ಲ. ಸಾರಿ ಘಟನಾ ಪತ್ರ ಮೇಲೆ ಲಿಖ ಕರ್ ಗಾಂಧಿನೇ ಪಿತಾ ಸೆ ಸಜಾ ಮಾಂಗಿ. ನೋಡ್ರಿ, ಎಲ್ಲ ಏನೇನಾಗಿತ್ತಲ್ಲ ಇದ್ರ ಬಗ್ಗೆ ಅವರು ಒಂದು ಪತ್ರದಲ್ಲಿ ಬರೀತಾರೆ. ಬರೆದು ನನಗೇನಾದರೂ ನೀವು ಪನಿಷ್ಮೆಂಟನ್ನು ಕೊಡ್ರಿ ಅಂಥೇಳಿ ಆ ಪತ್ರದಲ್ಲಿ ಬರೆದು ತಮ್ಮ ತಂದೆಯವರಿಗೆ ಕೊಡ್ತಾರೆ ರೀ ಗಾಂಧೀಜಿಯವರು. पत्र पढ़कर पिता की आंखें भर आई. ಗಾಂಧಿ ने हमेशा के लिए चोरी की आदत छोड़ दी. ನೋಡ್ರಿ, ಆ ಪತ್ರವನ್ನು ನೋಡಿ ಗಾಂಧೀಜಿಯವರ ತಂದೆಯ ಕಣ್ಣುಗಳಲ್ಲಿ ನೀರು ಬರುತ್ತೆ. ಆವಾಗ ಅವ್ರೇನು ಮಾಡ್ತಾರೆ ರೀ, ಗಾಂಧೀಜಿಯವರು ನಾನು ಇನ್ನು ಮುಂದೆ ಯಾವಾಗಲೂ ಕಳ್ಳತನವನ್ನು ಮಾಡೋಂಗಿಲ್ಲ ಅಂಥೇಳಿ ಏನು ಮಾಡ್ತಾರೆ, ದೃಢ ನಿಶ್ಚಯವನ್ನು ಮಾಡ್ತಾರೆ. ಅಂದಿನಿಂದ ಅವರು ಕಳ್ಳತನ ಮಾಡೋದನ್ನು ಬಿಡ್ತಾರಾ. पिता के आंसू देखकर गांधी को विश्वास हो गया कि पिता ने मुझे क्षमा कर दिया है. ನೋಡ್ರಿ, ಪತ್ರವನ್ನು ಓದಿ ಗಾಂಧೀಜಿಯವರ ತಂದೆ ಅಳ್ತಾರಲ್ಲ, ಅದನ್ನು ನೋಡಿ ಅವ್ರೇನು ಅನ್ಕೊತಾರ, ಗಾಂಧೀಜಿಯವರು ಹಂಗಂದ್ರೆ ನನ್ನ ತಂದೆಯವರು ಕ್ಷಮಿಸ್ಯಾರ ಅಂತೇಳಿ ಅನ್ಕೊತಾರ. अहिंसा सत्य और धर्म के दृढ़ निश्चय ने ಗಾಂಧಿ ಕೋ ಮಹಾತ್ಮ ಬನಾಯ. ನೋಡ್ರಿ, ಇದೇ ಅಹಿಂಸೆ, ಸತ್ಯ ಮತ್ತು ಧರ್ಮದ ದೃಢ ನಿಶ್ಚಯ ಏನಿದೆ ಅಲ್ಲ, ಈ ಎಲ್ಲ ಒಳ್ಳೆಯ ಗುಣಗಳು ಗಾಂಧಿಯವರನ್ನು ಮಹಾತ್ಮರನ್ನಾಗಿ ಮಾಡ್ತಾವು. बच्चों, आज की इस कक्षा में हम लोग गांधी जी के अच्छे गुण जो थे उनके बारे में देखा है ना. हम लोग भी हमेशा सच्चाई के रास्ते पे चलना है हमें भी, और अहिंसा के मार्ग में, धर्म के मार्ग में चलना है. यही सीख इस पाठ से हमें मिलती है. आशा करती हूँ कि आप लोगों को यहाँ पाठ समझ आया होगा. ओके बच्चों, धन्यवाद.